ಸಾವಿರಾರು ವರ್ಷಗಳ ಇತಿಹಾಸ. ಈ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಶೋಷಿಸಿದವರನ್ನ, ಹಿಂದುಳಿದವರನ್ನ ಶೋಷಿಸಿದವರು ಯಾರು ಎಂಬ ಪ್ರಶ್ನೆಗೆ ಕಾರಣವನ್ನು ಹುಡುಕುತ್ತಾ ಹೋದರೆ ಹಲವಾರು ವರ್ಷಗಳ ಹಿಂದೆ ದ್ವಾಪರ ಯುಗದಿಂದ ಬರೋದಾದರೆ, ದ್ವಾಪರ ಯುಗದಲ್ಲಿ ಶಂತ ಚಕ್ರವರ್ತಿ ಅನ್ನುವಂಥವ ತನ್ನ ಮಗ ರಾಜನಾಗಬೇಕೆಂದು ಖಚಿತಪಡಿಸಿಕೊಳ್ಳಲು ಶಂತ ಚಕ್ರವರ್ತಿ ಮೀನುಗಾರನ ಮಗಳಾದ ಸತ್ಯವತಿಯನ್ನ ಮದುವೆಯಾದ. ಭೀಷ್ಮನು ಮದುವೆಯಾಗುವುದಿಲ್ಲ ಮತ್ತು ಜೀವನದುದ್ದಕ್ಕೂ ಮಕ್ಕಳಿಲ್ಲದೆ ಇರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಸತ್ಯವತಿಯ ಮಕ್ಕಳು ನಂತರ ಕ್ಷತ್ರಿಯರಾದರು. ಅವರಿಗಾಗಿ ಭೀಷ್ಮನು ತನ್ನ ಜೀವನದುದ್ದಕ್ಕೂ ಅವಿವಾಹಿತನಾಗಿದ್ದ. ಅವರು ಶೋಷಣೆಗೆ ಒಳಗಾಗಿದ್ದರೆ, ಮಹಾಭಾರತವನ್ನು ಬರೆದ ವೇದವ್ಯಾಸರು ಸಹ ಮೀನುಗಾರರಾಗಿದ್ದರು. ಆದರೆ ಮಹರ್ಷಿಯಾದರು ಮತ್ತು ಗುರುಕುಲವನ್ನು ನಡೆಸುತ್ತಿದ್ದರು. ಮಹಾನ್ ವಿದ್ವಾಂಸ ಎಂದು ಕರೆಯಲ್ಪಡುವ ವಿದುರನು ಒಬ್ಬ ದಾಸಿಯ ಮಗ ಮತ್ತು ಹಸ್ತಿನಾಪುರದ ಮುಖ್ಯಮಂತ್ರಿಯಾದ. ಅವನ ವಿದುರ ನೀತಿ ರಾಜಕೀಯ ಕುರಿತಾದ ಒಂದು ಶ್ರೇಷ್ಠ ಗ್ರಂಥವಾಗಿದೆ. ಭೀಮನು ಅರಣ್ಯವಾಸಿ ಹಿಡಿಂಬೆಯನ್ನ ಮದುವೆಯಾದ. ಶ್ರೀಕೃಷ್ಣ ಹಾಲು ವ್ಯಾಪಾರಿಗಳ ಕುಟುಂಬದಿಂದ ಬಂದವನು. ಅವನ ಸಹೋದರ ಬಲರಾಮ ರೈತನಾಗಿದ್ದ ಮತ್ತು ಯಾವಾಗಲೂ ಅವನೊಂದಿಗೆ ನೇಗಿಲನ್ನು ಕೂಡ ಒಯ್ಯುತ್ತಿದ್ದ. ಯಾದವರು ಕ್ಷತ್ರಿಯರು ಅನೇಕ ಪ್ರಾಂತ್ಯಗಳನ್ನು ಆಳುತ್ತಿದ್ದರು. ಅವರೂ ಆಳಿದರು ಮತ್ತು ಶ್ರೀಕೃಷ್ಣನನ್ನು ಎಲ್ಲರೂ ಸಹಿತ ಪೂಜಿಸುತ್ತಾರೆ. ಅವರು ಜಗತ್ತಿಗೆ ಭಗವದ್ಗೀತೆಯಂತಹ ಪುಸ್ತಕವನ್ನು ನೀಡಿದಂಥವರು. ಅರಣ್ಯವಾಸಿ ವಿಷಾದರಾಜನು ರಾಮನೊಂದಿಗೆ ಗುರುಕುಲದಲ್ಲಿ ಅಧ್ಯಯನ ಮಾಡಿದ. ಅವರ ಮಕ್ಕಳಾದ ಲವ ಮತ್ತು ಕುಶರು ಅರಣ್ಯವಾಸಿಯಾಗಿದ್ದ ಮಹರ್ಷಿ ವಾಲ್ಮೀಕಿಯ ಗುರುಕುಲದಲ್ಲಿ ಅಧ್ಯಯನ ಮಾಡಿದರು. ಆದ್ದರಿಂದ ಇದು ವೇದಗಳ ಕಾಲದ ಬಗ್ಗೆ. ಯಾರೂ ಯಾರನ್ನೂ ಕೂಡ ಶೋಷಿಸಲಿಲ್ಲ ಎಂಬುದು ಸ್ಪಷ್ಟವಾಗಿರುವಂಥದ್ದು. ಪ್ರತಿಯೊಬ್ಬರಿಗೂ ಶಿಕ್ಷಣದ ಹಕ್ಕಿತ್ತು ಮತ್ತು ಯಾರಾದರೂ ಯಾವುದೇ ಸ್ಥಾನವನ್ನು ತಲುಪಬಹುದು. ಅವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ತಲುಪುವಂಥ ಹಕ್ಕು ಆವಾಗ ಇತ್ತು. ಜಾತಿಗಳು ಕೆಲಸದ ಮೇಲೆ ಮಾತ್ರ ಆಧಾರಿತವಾಗಿದ್ದವು. ಅವುಗಳನ್ನು ಬದಲಾಯಿಸಬಹುದು. ಇಂದು ಅರ್ಥಶಾಸ್ತ್ರದಲ್ಲಿ ಶ್ರಮ ವಿಭಜನೆ ಎಂದು ಕೂಡ ಕರೆಯುತ್ತೇವೆ. ಪ್ರಾಚೀನ ಭಾರತದ ಬಗ್ಗೆ ಹೇಳುವುದಾದರೆ, ಭಾರತದ ಅತಿದೊಡ್ಡ ಪ್ರಾಂತ್ಯವಾದ ಮಗಧವನ್ನು ಆಳಿದ ನಂದ ರಾಜವಂಶ ಜಾತಿಯಿಂದ ಕ್ಷೌರಿಕನಾಗಿತ್ತು. ನಂದ ರಾಜವಂಶವನ್ನು ಕ್ಷೌರಿಕ ರಾಜ ಮಹಾಪದ್ಮಾನಂದ ಪ್ರಾರಂಭಿಸಿದರು. ನಂತರ ಅವರು ಕೂಡ ರಾಜರಾದ. ನಂತರ ಅವರ ಪುತ್ರರು ಸಹ ಅವರೆಲ್ಲರೂ ನಂತರ ಕ್ಷತ್ರಿಯರೆಂದು ಕರೆಯಲ್ಪಟ್ಟರು. ಅದರ ನಂತರ ಮೌರ್ಯರು ನವಿಲು ಸಾಕುವ ಕುಟುಂಬದಿಂದ ಬಂದ ಚಂದ್ರಗುಪ್ತನಿಂದ ಪ್ರಾರಂಭಿಸಿ ಮೌರ್ಯರು ಇಡೀ ದೇಶವನ್ನು ಆಳಿದರು ಮತ್ತು ಬ್ರಾಹ್ಮಣ ಚಾಣಕ್ಯ ಅವನನ್ನು ಇಡೀ ದೇಶದ ಚಕ್ರವರ್ತಿಯನ್ನಾಗಿ ಮಾಡಿದ. ಮೌರ್ಯರು 500 ವರ್ಷಗಳ ಕಾಲ ದೇಶವನ್ನು ಆಳಿದರು. ನಂತರ ಗುಪ್ತ ರಾಜವಂಶ ಬಂದಿತ್ತು. ಅವರು ಕುದುರೆ ಲಾಯಗಳನ್ನು ನಡೆಸುತ್ತಿದ್ದವರು ಮತ್ತು ಕುದುರೆ ವ್ಯಾಪಾರ ಮಾಡುತ್ತಿದ್ದವರು. ಗುಪ್ತರು 140 ವರ್ಷಗಳ ಕಾಲ ಹೆಚ್ಚಿಗೆ ದೇಶವನ್ನು ಆಳಿದರು. ಪುಷ್ಯಮಿತ್ರ ಶುಂಗನ 36 ವರ್ಷಗಳ ಆಳ್ವಿಕೆಯನ್ನು ಹೊರತುಪಡಿಸಿ ಅವರು ಪ್ರಾಚೀನ ಕಾಲದಲ್ಲಿ 92% ದೇಶವನ್ನು ಆಳಿದರು. ಇಂದು ಹಿಂದುಳಿದ ವರ್ಗಗಳ ಅಂಥೇಳಿ ಕರೆಯಲ್ಪಡುವುದಕ್ಕೆ ಇಲ್ಲಿಯೂ ಕೂಡ ಶೋಷಣೆ ಇಲ್ಲ. ನಂತರ 1100ರಿಂದ 1750ರವರೆಗೆ ನಡೆದ ಮಧ್ಯಕಾಲೀನ ಭಾರತದ ಅವಧಿ ಪ್ರಾರಂಭವಾಗುವಂಥದ್ದು. ಈ ಅವಧಿಯಲ್ಲಿ ಹೆಚ್ಚಿನ ಸಮಯ ಹೆಚ್ಚಿನ ಸ್ಥಳಗಳಲ್ಲಿ ಎಲ್ಲ ಮುಸ್ಲಿಮ ರಾಜರ ಆಳ್ವಿಕೆಯಲ್ಲಿತ್ತು. ಅಂತಿಮವಾಗಿ ಮರಾಠರು ಹೊರಹೊಮ್ಮಿದರು. ಬಾಜಿರಾವ್ ಪೇಶ್ವೆ ಎಂಬ ಬ್ರಾಹ್ಮಣ ಗೋಪಾಲಕರನ್ನು ಸೋಲಿಸಿದ. ಗಾಯಕ್ವಾಡ್ನನ್ನು ಗುಜರಾತನ ರಾಜನನ್ನಾಗಿ ಮಾಡಲಾಯಿತು. ಕುರುಬರಾದ ಹೋಳ್ಕರ್ರನ್ನು ಮಾಲ್ವಾದ ರಾಜನನ್ನಾಗಿ ಮಾಡಲಾಯಿತು. ಇಲ್ಲಿ ಹೋಳ್ಕರಲ್ಲಿ ಅಹಲ್ಯಬಾಯಿ ಹೋಳ್ಕರ್ ಸ್ವತಃ ಶಿವನ್ ಮಹಾನ ಭಕ್ತೆ ಅಂತೇಳಿ ಕರೆಸಿಕೊಳ್ಳುವಂಥದ್ದು. ಅವರು ಹಲವಾರು ದೇವಾಲಯಗಳು ಮತ್ತು ಗುರುಕುಲಗಳನ್ನು ನಿರ್ಮಿಸಿದರು. ರಜಪೂತ್ ಮೀರಾಬಾಯಿ ಚರ್ಮಕಾರ ರವಿದಾಸ್ ಎಂಬುವ ಗುರುವನ್ನು ಹೊಂದಿದ್ದರು ಮತ್ತು ರವಿದಾಸನ ಗುರು ಬ್ರಾಹ್ಮಣ ರಮಾನಂದರು ಆಗಿದ್ದರು. ಇಲ್ಲಿ ಶೋಷಣೆಯ ಬಗ್ಗೆ ಯಾವುದೇ ಉಲ್ಲೇಖ ಸಹಿತ ಇಲ್ಲ. ದೇಶದಲ್ಲಿ ಮೊಘಲ್ ಅವಧಿಯಲ್ಲಿ ಪ್ರಾರಂಭವಾಯಿತು ಮತ್ತು ಇಲ್ಲಿಂದ ಸ್ಪರ್ಧಾ ಪದ್ಧತಿ, ಗುಲಾಮಗಿರಿ ಪದ್ಧತಿ ಮತ್ತು ಬಾಲ್ಯ ವಿವಾಹದಂತಹ ವಿಷಯಗಳು ಸಹಿತ ಪ್ರಾರಂಭವಾದವು. ಬ್ರಿಟಿಷರು 1800ರಿಂದ 1947ರವರೆಗೆ ಆಳ್ವಿಕೆ ನಡೆಸಿದರು ಮತ್ತು ಇಲ್ಲಿಂದಲೇ ಜಾತಿ ಪದ್ಧತಿ ಸಹಿತ ಪ್ರಾರಂಭವಾಯಿತು. ಅವರು ಮಾಡಿದ್ದು ಒಡೆದು ಆಳುವ ನೀತಿಯನ್ನು ಆಧರಿಸಿರುವಂಥದ್ದು.
ಬ್ರಿಟಿಷ್ ಅಧಿಕಾರಿ ನಿಕೋಲಸ್ ಡಾರ್ಕ್ ಅವರ ಕ್ಯಾಸ್ಟ್ ಆಫ್ ಮೈಂಡ್ ಪುಸ್ತಕದಲ್ಲಿ ಬ್ರಿಟಿಷರು ಜಾತಿವಾದ ಮತ್ತು ಅಸ್ಪೃಶ್ಯತೆಯನ್ನು ಹೇಗೆ ಪ್ರೋತ್ಸಾಹಿಸಿದರು ಮತ್ತು ಸ್ವಾರ್ಥಿ ಭಾರತೀಯ ನಾಯಕರು ತಮ್ಮ ಸ್ವಂತ ಉದ್ದೇಶಗಳಿಗಾಗಿ ಅದನ್ನು ಹೇಗೆ ರಾಜಕೀಯಗೊಳಿಸಿದರು ಎಂಬುದನ್ನು ನಾವೆಲ್ಲರೂ ಕಂಡುಕೊಳ್ಳಬೇಕು. ಈ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಅನೇಕ ವಿದೇಶಿಯರು ದೇಶಕ್ಕೆ ಬಂದು ಭಾರತದ ಸಾಮಾಜಿಕ ಪರಿಸ್ಥಿತಿಗಳ ಕುರಿತು ಪುಸ್ತಕಗಳನ್ನು ಬರೆದರು. ಉದಾಹರಣೆಗೆ ಇಂಡಿಕಾವನ್ನು ಬರೆದ ಮೆಗಸ್ತನೀಸ್, ಪಾಹಿಹ್ಯಾನ್, ವೇನ್ಸ್ತಾಂಗ್ ಮತ್ತು ಅಲ್ಬೇರುನಿ ಇತರರಾಗಿದ್ದಾರೆ. ಇಲ್ಲಿ ಯಾರನ್ನೂ ಶೋಷಿಸಲಾಗಿದೆ ಎಂದು ಯಾರೂ ಕೂಡ ಬರೆದಿಲ್ಲ. ಬ್ರಾಹ್ಮಣನಲ್ಲದ ಯೋಗಿ ಆದಿತ್ಯನಾಥ್ ಗೋರಖ್ಪುರ ದೇವಾಲಯ ಮಹಂತ್ ಕೂಡ ಹೌದು. ಸ್ನೇಹಿತರೆ, ಇಲ್ಲಿ ಹಿಂದೂಗಳನ್ನು ದುರ್ಬಲಗೊಳಿಸಲು ಜನ್ಮ ಆಧಾರಿತ ಜಾತಿ ವ್ಯವಸ್ಥೆಯನ್ನು ಮಾತ್ರ ಪರಿಚಯಿಸಲಾಯಿತು. ಆದ್ದರಿಂದ ಭಾರತೀಯರಾಗಿರುವುದಕ್ಕೆ ಹೆಮ್ಮೆ ಪಡಿ ಮತ್ತು ದ್ವೇಷ, ದುರುದ್ದೇಶ ಮತ್ತು ತಾರತಮ್ಯದ ಪಿತೂರಿಗಳಿಂದ ನಮ್ಮನ್ನು ಮತ್ತು ಇತರರನ್ನು ರಕ್ಷಿಸಿಕೊಳ್ಳಿ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.